ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್ ಸಾಗರ್. ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆ ವ್ಯಾಪ್ತಿಯ ಸೊರಬ ರಸ್ತೆಯ ಶ್ರೀ ಯಲ್ಲಮ್ಮ ದೇವಿ ಪುನರ್ ಪ್ರತಿಷ್ಠಾಪನಾ ಹಾಗೂ ನೂತನ ದೇವಸ್ಥಾನ ಪ್ರತಿಷ್ಠಾ ಮಹೋತ್ಸವ ಮಂಗಳವಾರ ವಿಜೃಂಭಣೆಯಿಂದ ನಡೆಸಲಾಯಿತು. ಬೆಳಗ್ಗೆಯಿಂದ ಜಗದೀಶ್ ಭಟ್ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಸಲಾಯಿತು. ಬೆಳಗ್ಗೆ 9:30 ಅಮೃತ ಸಿದ್ಧಿಯೋಗಿಯ ಶಿಲಮಯ ದೇವಸ್ಥಾನ ಮತ್ತು ಶ್ರೀ ದೇವಿಯ ದಾರ ವಿಗ್ರಹದ ಪುನರ್ ಪ್ರತಿಷ್ಠಾಪನೆ ನಡೆಸಲಾಯಿತು. ಶ್ರೀ ಯಲ್ಲಮ್ಮ ದೇವಿ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಎಸ್.ಬಿ. ರಘುನಾಥ್ ನೇತೃತ್ವದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಎಸ್.ಬಿ. ರಘುನಾಥ್, ಸುಮಾರು 2.50 ಕೋಟಿ ರು ವೆಚ್ಚದಲ್ಲಿ ಅಮ್ಮನವರ ನೂತನ ಶಿಲಮಯ ದೇವಸ್ಥಾನ ನಿರ್ಮಿಸಲಾಗಿದೆ. ವಿದ್ವಾನ್ ಜಗದೀಶ್ ಭಟ್ ನೇತೃತ್ವದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ನಡೆದಿದ್ದು, ಧಾರ್ಮಿಕ ಹೋಮ ಹವನಾದಿಗಳು ನಡೆದಿದೆ. ಮಧ್ಯಾಹ್ನ ಸಾವಿರಾರು ಭಕ್ತರು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡಿದ್ದರು. 2 ದಿನಗಳಿಂದ ಹಣ್ಣು ಕಾಯಿ ಮಾಡಲು ಅವಕಾಶ ಇರಲಿಲ್ಲ. ಮಂಗಳವಾರ ಅಮ್ಮನವರ ಪ್ರತಿಷ್ಠಾಪನೆಯಾಗಿರುವುದರಿಂದ ಬುಧವಾರದಿಂದ ಹಣ್ಣು ಕಾಯಿ ಅಮ್ಮನವರಿಗೆ ವಿಶೇಷ ಪೂಜೆ ಮಾಡಲು ಅವಕಾಶ ಇದೆ. ನಾಳೆ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದು ಅವರು ಹೇಳಿದರು. ವಿಶೇಷವಾದ ಸುವರ್ಣಾವಕಾಶ. ಮಾತೆ ಶ್ರೀ ಯಲ್ಲಮ್ಮ ದೇವಿ ಸುಮಾರು 100 ವರ್ಷದ ಹಿಂದೆ ಅಂತಾನೆ ಹೇಳ್ಬೋದು ಹುಲ್ಲತ್ತಿಯಿಂದ ಇಲ್ಲಿ ಬಂದು ನೆಲೆಸಿದ್ಲು ಅನ್ನೋದು ಒಂದು ವದಂತಿಗಳು ಇದೆ. ಈ ದೇವಿಗೆ ಹೊಸದೊಂದು ಶಿಲಾ ಕಟ್ಟಡ ಆಗಬೇಕು ಅಂತ ಹೇಳಿ ಕಮಿಟಿಯವರು, ಭಕ್ತರು ಎಲ್ಲರೂ ಸೇರಿ ಭಕ್ತರಿಂದ ವಿಶೇಷವಾಗಿ ಧನ ಸಹಾಯವನ್ನು ಪಡೆದು ಈ ಕಟ್ಟಡವನ್ನು ನಿರ್ಮಾಣ ಮಾಡಿರ್ತೇವೆ. ಕಟ್ಟಡ ಹಾಗೂ ಇದ್ರ ಒಟ್ಟು ಅಂದಾಜು 2.5 ಕೋಟಿ ವೆಚ್ಚ ಆಗಿದೆ. ಇವತ್ತು ವಿಶೇಷವಾದ ಒಂದು ದಿನ. 3, 4 ಮತ್ತು 5 ಯಲ್ಲಮ್ಮ ದೇವಿಯ ಪುನರ್ ಪ್ರತಿಷ್ಠಾಪನೆ. ಇದು ನಿನ್ನೆ ಬೆಳಗ್ಗೆಯಿಂದನೇ ಪ್ರಾರಂಭ ಆಗಿದ್ದು ಇವತ್ತು 2ನೇ ದಿನಕ್ಕೆ ಮುನ್ನುಗ್ಗುತ್ತಿದೆ. ಹಾಗೇನೆ ನಾಳೆ ಸಮೇತನೂ ವಿಶೇಷವಾದ ಪೂಜೆ ಇದೆ. ಇವತ್ತು ಯಲ್ಲಮ್ಮ ದೇವಿ ಏನು ನಾವು ಜೀರ್ಣೋದ್ಧಾರಕ್ಕಂತ ಹೇಳಿ ಹೊರಟಾಗ ಎಲ್ಲಾ ಭಕ್ತರು ವಿಶೇಷವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ದೇವಿ ಇವತ್ತು ನಾವು ಕಲಾ ವಿಸರ್ಜನೆ ಮಾಡಿದ್ದನ್ನ ಇವತ್ತು ಕಲಾ ಏರಿಸ್ತೀವಿ. ಇವತ್ತು ಪೂಜೆ ಪುರಸ್ಕಾರಗಳು ಇರೋದಿಲ್ಲ. ಈ ಹೋಮ ಹವನಗಳು ಆದ ನಂತರದಲ್ಲಿ ವಿಶೇಷವಾಗಿ ಸಾರ್ವತ್ರಿಕವಾಗಿ ಅನ್ನ ಸಂತರ್ಪಣೆ ಇದೆ. ನಾಳೆ ಇಲ್ಲಿ ಹಣ್ಣು ಕಾಯಿ ಮಾಡುವಂತ ವಿಶೇಷ ಇದೆ. ಇವತ್ತು ಮತ್ತೆ ನಿನ್ನೆ ಹಣ್ಣು ಕಾಯಿನ ನಾವು ಮಾಡಲಿಲ್ಲ. ಈ ದೇವಿ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಹಣ್ಣು ಕಾಯಿ ಮಾಡಬೇಕು ಅಂತ ಹೇಳಿ ಪುರೋಹಿತರು ಹೇಳಿರೋದ್ರಿಂದ ಅದನ್ನು ನಾವು ಪಾಲಿಸಿದ್ದೀವಿ. ಈಗ 4.5 ಅಡಿ ಎತ್ತರದ ಕಳಸನ ಮೇಲೆ ಸ್ಥಾಪನೆ ಮಾಡಿದ್ದೀವಿ. ಇದಕ್ಕೆ ಧ್ವಜಸ್ತಂಭ ಸ್ಥಾಪನೆ ಆಗಿದೆ, ಕ್ಷೇತ್ರಪಾಲ ಸ್ಥಾಪನೆ ಆಗಿದೆ, ನಾಗರ ಕಲ್ಲನ್ನ ಇವರು ಪ್ರತಿಷ್ಠಾಪನೆ ಮಾಡ್ತೀವಿ. ಹಾಗೆಯೇ ದೇವಸ್ಥಾನದ ಎದುರು ಭಾಗದಲ್ಲಿ ಇರುವಂತ ವಿಶೇಷವಾದ ಒಂದು ಅಲಂಕಾರವಾಗಿರುವಂತಹ ಬಾವಿ, ಆ ಬಾವಿಯಲ್ಲಿ ಚೌಡಮ್ಮ ನೆಲೆಸಿದಾಳ ಅಂತ ಹೇಳಿ ವದಂತಿಗಳಿದ್ದೇವೆ. ಅದಕ್ಕೂ ಒಂದು ಪೂಜೆ ಆಗ್ತಿದೆ. ಈ ಎಲ್ಲಾ ಪೂಜೆಗಳಿಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಅನ್ನ ಸಂತರ್ಪಣೆ ಸಂದರ್ಭದಲ್ಲಿ ವಿಶೇಷವಾಗಿ ಬಂದು ಸಹಕಾರ ಕೊಡಬೇಕು. ನಾಳೆ ಸಮೇತ ಅನ್ನ ಸಂತರ್ಪಣೆ ಇದೆ. ನಾಳೆ ಹಣ್ಣು ಕಾಯಿ ವಿಶೇಷ ಪೂಜೆ ಸಮೇತ ನಡೀತಿದೆ. ನಮಸ್ತೆ, ನಾನು ಪೂಜಾ ಸಿಂಗ್ ಅಂತ. ನಾನು ಪ್ರತಾಪ್ ಸಿಂಗ್ ಅವ್ರ ಮಗಳು, ಹೇಮಂತ್ ಸಿಂಗ್ ಅವ್ರ ಮೊಮ್ಮಗಳು. ನಾವು ವಂಶ ಪರಂಪರೆಯಿಂದ ನಡ್ಕೊಂಡು ಬಂದಿದ್ದೀವಿ ಯಲ್ಲಮ್ಮ ತಾಯಿಗೆ. ನಮ್ಮ ಅಜ್ಜ ಮುತ್ತಜ್ಜ ಆದಂತ ಫಕೀರ್ ಸಿಂಗ್ ಮತ್ತೆ ಬಹದ್ದೂರ್ ಸಿಂಗ್ ಅವರು ಮುಸ್ಲಿಕೋಟೆಯಿಂದ ತಾಯಿನ ಕರ್ಕೊಂಡ್ ಬಂದಿದ್ದು. ಪಲ್ಲಕ್ಕಿಯಿಂದ ಕರ್ಕೊಂಡು ಹೋಗಿ ಊರೂರಲ್ಲಿ ಹೋಗಿ ಸೇವೆ ಸಲ್ಲಿಸ್ತಾ ಇದ್ರು. ಜನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇವಾಗ ಸಾಗರಕ್ಕೆ ಬರ್ತಾ ಇದ್ದಾರೆ ದೇವಿನ ನಂಬಿ. ಇಲ್ಲಿ ಇಷ್ಟು ದೊಡ್ಡ ವೈಭವದ ಕಟ್ಟಡ ಆಗಿದೆ ಅಂತಂದ್ರೆ ಇದಕ್ಕೆ ಸಾಗರದ ಜನತೆ ಸಹಕಾರ ಮತ್ತೆ ಭಕ್ತಿ ಶ್ರಮ ಇದೆ. ಇಲ್ಲಿ ಅತಿಯಾದ ಇಲ್ಲಿರೋ ಕಮಿಟಿಯವರು ಎಲ್ಲರೂ ಅತಿಯಾದ ಶ್ರಮವನ್ನ ವಹಿಸಿ ಇದು ಇಷ್ಟು ಪೂರ್ತಿ ಆಗೋ ತರ ಮಾಡಿದ್ದಾರೆ ದೇವಸ್ಥಾನನ. ಇಷ್ಟು ದೊಡ್ಡ ಕಟ್ಟಡ ವೈಭವ ನಿಂತಿದೆ. ಇದಕ್ಕೆ ಕಮಿಟಿಯವರು ಇರೋದು. ನಮ್ಮ ಪಪ್ಪ ಪ್ರತಾಪ್ ಸಿಂಗ್ ಅವರು ಅತಿಯಾಗಿ ಮಾಡ್ತಾ ಇದ್ರು, ಅತಿಯಾಗಿ ಶ್ರಮ ಪಟ್ಟಿದ್ದಾರೆ ಇಲ್ಲಿ ದೇವಸ್ಥಾನಕ್ಕೆ ಅಂತ. ಅವರಿಗೂ ನಾವು ನೆನ್ಸ್ಕೊಳ್ಬೇಕು ಇವತ್ತಿನ ದಿನ. ನಾನು ಹೇಳ್ತೀನಿ ಜನರಿಗೆ, ಎಲ್ಲರಿಗೂ ತಾಯಿ ಯಾವತ್ತು ಯಾರಿಗೂ ಕೈ ಬಿಡಲ್ಲ. ಕಷ್ಟ ಬರ್ಬೋದು, ಆದ್ರೆ ಯಾವತ್ತು ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ. ಮೂಲ ಇರೋದು ಹುಲ್ಲತ್ತಿ.
ಉಲ್ಲತ್ತಿಯಿಂದ ನಮ್ಮ ರಜಪೂರ್ ಸಮಾಜದ ಬಹದ್ದೂರ್ ಸಿಂಗ್ ಅವರ ಮಕ್ಕಳು ಮೊಮ್ಮಕ್ಕಳು ಅವರ ಜಮಾನದಲ್ಲಿ ಉಲ್ಲತ್ತಿಯಿಂದ ದೇವರನ್ನ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿ ಇವಾಗ ತುಂಬಾ ಉತ್ತಮವಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಬಹದ್ದೂರ್ ಸಿಂಗ್ ಅವರ ಮಕ್ಕಳು ಹಾಗೂ ಮೊಮ್ಮಕ್ಕಳು ಈ 3ನೇ ತಲೆಮಾರು ಇವತ್ತಿಗೂ ಕೂಡ ಇಲ್ಲಿನ ಎಲ್ಲಾ ಪೂಜಾ ಜವಾಬ್ದಾರಿಯನ್ನ ನಮ್ಮ ಕುಟುಂಬ ನೆಟ್ಕೊಂಡು ಬರ್ತಾ ಇದೆ. ಈ ಒಂದು ಪೂಜೆಗೆ ನಮ್ಮ ಕಮಿಟಿಯವರು ಕೂಡ ನಮ್ಗೆ ತುಂಬಾ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲಾ ಭಕ್ತಾದಿಗಳಿಗೆ ನಮ್ಮ ಕುಟುಂಬದ ಕಡೆಯಿಂದಲೂ ಕೂಡ ನಾವು ಸ್ವಾಗತವನ್ನು ಬಯಸ್ತೇವೆ. ಇದೇ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಲೋಕೇಶ್ ಕುಮಾರ್, ಶಶಿಧರ್ ಮೂರ್ತಿ, ಚಂದ್ರಕಾಂತ್ ಜಿಂಗಾಡೆ, ಮದನ್ ಸಿಂಗ್, ರಾಜೇಂದ್ರ ಸಿಂಗ್, ಜನಾರ್ದನ್ ಆಚಾರಿ, ಕುಸುಮಾ ಸುಬ್ಬಣ್ಣ, ನಿತ್ಯಾನಂದ್ ಶೆಟ್ಟಿ, ಮಹೇಶ್ ಭಟ್ ಸೇರಿದಂತೆ ಅನೇಕರು ಹಾಜರಿದ್ದರು.